ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಮಿತಾ ಕೃಷ್ಣ. ನಾನಿಂದಿಲ್ಲಿ ಬಾಳೆ ಎಲೆ ಕೊಟ್ಟಿಗೆ ಮಾಡ್ತಾವಳೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನಂಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ನೆಂಟರುಗಳಿಗೆ ಶೇರ್ ಮಾಡಿ. ಚಾನಲಿಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡಿ. ಹಂಗಾರೆ ಬನ್ನಿ ನಾವು ಅಮಿತಾಸ್ ಕಿಚನ್ಗೆ ಪೋಯಿ. ನಾ ಇಲ್ಲಿ 3 ಪೌನಷ್ಟು ಎದುರು ಬೆಳ್ತಿಗೆ ಅಥವಾ ಇಡ್ಲಿ ರೈಸ್ ಅಂತ ಹೇಳುವಲ್ಲ ಆ ಅಕ್ಕಿನ ತಗೊಂಡೋಳೆ. ಸುಮಾರು ಒಂದು 5 ಗಂಟೆಗಳಷ್ಟು ಹೊತ್ತು ಪದನಿಗೆ ಹಾಕಿ 4-5 ಸಲ ಲಾಯ್ಕಿ ತೊಳ್ಕೊಂಡು ತಗೊಂಡೋಳೆ. ಕಚ್ಚಿಕಲ್ಲು ಹಾಕಿ ಹೋಗು, ಇಲ್ಲರ ನಾವು ಇಲ್ಲಿ ಬಂದ ಹುಳಿ ಬಂದದೆ. ಹಾಗೇನೆ ಇಲ್ಲಿ 1 ಪಾವು ಉದ್ದಿನ ಬೇಳೆನ ಸಹ 4 ಗಂಟೆಗಳಷ್ಟು ಹೊತ್ತು ಪದನಿಗೆ ಹಾಕಿ 4-5 ಸಲ ಲಾಯ್ಕಿ ತೊಳ್ಕೊಂಡು ತಗೊಂಡೋಳೆ. ನಾವೀಗ ಸುರುಕು ಉದ್ದಿನ ಬೇಳೆನ ಮಾತ್ರ ಕಡ್ಕೊಳಮ್ಮ. ನಾ ಇಲ್ಲಿ ಗ್ರೈಂಡರಿಗೆ ಹಾಕಿನೆ. ನೀವು ಮಿಕ್ಸಿಗೆ ಹಾಕಿರೋ ಅದು, ಗ್ರೈಂಡರ್ಗೆ ಹಾಕಿರೋ ಅದು, ಕಲ್ಲಲ್ಲಿ ಕಡ್ದಾರೋ ಅದು. ಅಂದ್ರೆ ಲಾಗಿ ಅದು ನಮಗೆ ಕಲ್ಲಲ್ಲಿ ಕಡ್ದಾರೆ, ಅದರ ಬುಟ್ಟರೆ ಗ್ರೈಂಡರ್ಗೆ. ನಾನು ಗ್ರೈಂಡರಿಗೆ ಕಡೆಯಕ್ಕೆ ಹಾಕಿನೆ. ಉದ್ದಿನ ಬೇಳೆನ ಇಲ್ಲಿ ಕಡೆಯಕ್ಕೆ ಹಾಕಿದ ಮೇಲೆ ಗ್ರೈಂಡರ್ನ ಒಂದು ಸೈಡಿಂದ ಬಂದನ ಹಿಂಗೆ ಹೊಡೆದು ಕೊಡೋಕು. ಆಗ ನಮಗೆ ಉದ್ದದ್ದು ಬಂದ ಕೂಡ ಲಾಯ್ಕಿ ಒದಗಿ ಬಂದದೆ. ಹಿಟ್ಟು ಸಹ ಲಾಯ್ಕೆ ಮೆತ್ತಂಗೆ ಅದೇ. ಇಲ್ಲಿಗ ಉದ್ದು ಕೂಡ ಸಣ್ಣ ಆಯ್ತು. ನಾ ಈಗ ಅದ್ರ ತೆಗಿತಾವಳೆ. ಉದ್ದನ ಕೂಡ ಇಲ್ಲಿ ಗಟ್ಟಿಗೆ ತಕೊಂಡೆ. ಈಗ ಅದೇ ಕಲ್ಲಿಗೆ ಅಕ್ಕಿನ ಕೂಡ ಹಾಕ್ತಾವಳೆ. ಇಲ್ಲಿ ನೋಡಿ ಉದ್ದನ ಕಡ್ದು ಗಟ್ಟಿಗೆ ತಕೊಂಡೋಳೆ. ಅಂದ್ರೆ ಗಟ್ಟಿಗೆ ತಕೊಂಡ್ರೆ ನಮ್ಗೆ ಕಲ್ಲು ತೊಳೆದ ನೀರನ್ನ ಸಹ ಸೇರಿಸಿ ಕಂಬಕ್ಕೆ ಅದೇ ನೋಡಿ ಹಿಂಗೆ ಉಟ್ಟು ರವೆ ಇಟ್ಟು ಜಾಸ್ತಿ ಸಣ್ಣಕ್ಕೆ ಬತ್ತು, ಜಾಸ್ತಿ ದೊರಗನು ಬೇಡ. ಈ ರೀತಿ ಕಟ್ಕೊಂಡೋಳೆ. ಸ್ವಲ್ಪ ತರಿ ಉಟ್ಟು ನೋಡಿ ಇಷ್ಟ ಹಾಕನ ತಕೊಂಡ್ರೆ ಆಯ್ತು. ಅಕ್ಕಿ ಮತ್ತೆ ಉದ್ದನ ಕಡ್ಕೊಂಡಾಯ್ತು. ಇನ್ನು ಇದರ ಮೇಲೆ ಹಾಕಿ ಕಲಸಿಕಣಮ್ಮ. ಉದ್ದು ಮತ್ತೆ ಅಕ್ಕಿ ಒಂದಕ್ಕೊಂದು ಲಾಕಿ ಬೆರೆಯು ಹಾಗೆ ಹಾಕಿ ಕಲಸಿಕೊಂಡ್ರೆ ಆಯ್ತು. ನಮಗಿಲ್ಲಿ ಹಿಟ್ಟು ಸ್ವಲ್ಪ ದಪ್ಪನೇ ಬೇಕು. ಇಡ್ಲಿ ನಂಗೆ ಅಲ್ಲ, ಇಡ್ಲಿಗೆ ಆದರೆ ಸ್ವಲ್ಪ ತೆಳ್ಳಗೆ ಅಲ್ಲ. ಮೂಡೆ ಮಾಡ್ಕೊಂಡು ಸ್ವಲ್ಪ ನಮಗಿಲ್ಲಿ ಬಂದ ಗಟ್ಟಿ ಬೇಕು. ಎಲ್ಲ ಹಾಕಿ ಹೊಡೆದು ಕಲಸ್ಕೊಂಡು ಹಿಂಗೆ ಅಗಲ ಹಾಕಿ ನಮಗೆ ಹಿಟ್ಟು ಒದಗಿ ಬಂದದೆ. ಹಿಂಗೆ ಹೊಡೆದು ಕಲಸಿಕೊಂಡ್ರೆ ಆಯ್ತು. ಆಗ ನಮಗೆ ಮೂಡೆ ಸಲ ಹಾಕಿ ಸಾಫ್ಟಾಗಿ ಹಾಕಿ ಬಂದದೆ, ಸ್ಪಾಂಜಿಯಾಗಿ ಬಂದದೆ. ಒಂದು 5 ನಿಮಿಷ ಆದ್ರೆ ಹಿಂಗೆಲ್ಲ ಹಾಕಿ ಕಲಸಿರೆ ನಮ್ಗೆ ಹಿಟ್ಟು ಹಾಕಿ ಒದಗಿ ಬಂದದೆ. ಇದಕ್ಕೆ ಈಗ 1.5 ಟೀ ಸ್ಪೂನ್ನಷ್ಟು ಉಪ್ಪು ಕೂಡ ಹಾಕಿದೆ. ಇನ್ನು ಇದರ ಮೇಲೆ ಹಾಕಿ ಕಲಸಿಕಣಮ್ಮ. ಕೆಲವು ಹೇಳುವೆ ಉಪ್ಪು ಒಟ್ಟಿಗೆ ಹಾಕಿಸಿರೋ ಹುಳಿ ಬಂದದೆ ಅಂತ. ಹುಳಿಯನ್ನು ಬಾದ್ಲೆ ಹಾಕಿದ್ದದೆ. ಆಮೇಲೆ ಹಾಕಿ ಹಿಂಗೆ ಉಪ್ಪು ಹಾಕಿ ಕಲಸಿಕಣಮ್ಮ. ಬಂದದ ಹದ ಹಿಂಗೆ ಉಟ್ಟು ನೋಡಿ ಇಷ್ಟು ಗಟ್ಟಿ ಉಟ್ಟು. ನಮಗೆ ಮೂಡೆಗೆ ಇಷ್ಟು ಗಟ್ಟಿ ಬೇಕು. ಇಡ್ಲಿಗೆ ಆದರೆ ಸ್ವಲ್ಪ ತೆಳ್ಳಗಿದ್ದರೆ ತೊಂದರೆ ಇಲ್ಲ. ಮೂಡೆಗೆ ಇಷ್ಟು ಗಟ್ಟಿ ಬೇಕಾದೆ. ಇಷ್ಟಾದರೆ ಸಾಕು. ನಮ್ಮೆಲ್ಲ ಹಾಕಿದರಮ್ಮೆ ಎಲ್ಲ ಪೂಜಿದು ಒಂದೇ ಸೈಡ್ ಹಾಕಿ ಬಂದ್ ಮಾಡಿಸ್ರಿ ಅದು. ಇದಕ್ಕೊಂದು ಪೇಪರಿಸಿ ಬಂದ್ ಮಾಡಿದೆ. ಅಂದರೆ ಸ್ವಲ್ಪ ಮಳೆ ಉಂಟು, ಹಾಗಾಗಿ ತಂಪು ಉಂಟು. ಹಾಗಾದ ಕಾರಣ ನಾನು ಪೇಪರಿಸಿ ಬಂದ್ ಮಾಡ್ತಾವಳೆ. ಇಲ್ಲ ಇದ್ರೆ ಸ್ವಲ್ಪ ಅಷ್ಟು ಬೇಗ ಬಂದ ಬಾಕಿದೆ, ಹಾಗಾಗಿ ನಾನು ಪೇಪರಿಸಿ ಬಂದು ಮಾಡ್ತಾವಳೆ. ವಿಸಿಲ್ನ ಒಂದು ಹೊಟ್ಟೆಗೊಂದು ಪೇಪರ್ನ ಸಹ ಚಂಡಿ ಮಾಡಿಸ್ತಾವಳೆ. ಇನ್ನಿದ್ರೆ ನಾವು ಬೆಳಿಗ್ಗೆ ನೋಡಮ್ಮ ಹೆಂಗಾದೆ ಅಂತ ನೋಡಮ್ಮ. ನಾವು ಸುರುಗೆ ಬಾಳೆಲೆ ಬಾಡಿಸಿಕಣಮ್ಮ. ಇಡ್ಲಿ ಮಡಿಕೆ ದೊಡ್ಡದಿದ್ದರೆ ಬಾಳೆಲೆದ ಅಗಲ ಸ್ವಲ್ಪ ಜಾಸ್ತಿ ಇದ್ದರೂ ತೊಂದರೆ ಇಲ್ಲ. ಇಡ್ಲಿ ಮಡಿಕೆ ಸಣ್ಣದಿದ್ದರೆ ಸ್ವಲ್ಪ ಸಣ್ಣ ಬಾಳೆಲೆ ತಗೊಂಡ್ರೆ ಅದು. ಸುಮಾರು ಇದು 1.5 ಫೀಟ್ನಷ್ಟು ಉದ್ದ ಬೇಕು. ಅದೇ ನಮಗೆ ಹಿಂಗೆ ಉದ್ದಕ್ಕೆ ಸುಮಾರು 1.5 ಫೀಟ್ನಷ್ಟು ಉದ್ದ ಬೇಕಾದೆ. ಇದನ್ನು ನಾವು ಇನ್ನೂ ಬಾಡಿಸಿಕೊಳ್ಳಮ್ಮ. ಲಾಯ್ಕಿ ಬಾಡಿಸಿಕೊಳಕು ಮಾತ್ರ ಇದರ. ನಾ ಇದರ ತೊಳೆದೇ ಬಾಡಿಸಿದ್ದು ಅಂದ್ರೆ ಕೂಡ ಬಾಡಿಸಿ ಆದ ಮೇಲೆ ಹಾಕಿ ಪೂಜಿಕೊಳಕು. ಆಮೇಲೆ ಇದರ ನಾರನ್ನು ತೆಕ್ಕೊಳಕು. ಬಾಳೆಲ್ಲ ಹರಿಯೋಕ್ಕೆ ಬೊತ್ತು ಹಿಂಗೆ ನಾರನ್ನ ತೆಕ್ಕೊಳಕು. ಮತ್ತು ಈ ನಾರು ಉಂಟಲ್ಲ, ಈ ನಾರು ಕೂಡ ಸ್ವಲ್ಪ ಬಾಡಿದ್ದದೆ. ಮತ್ತು ಇದರ ಕಟ್ಟಿಗೆ ನಾವೊಂದು ಬೊಳ್ಳಿ ಬೇಕು. ಹಿಂಗೆ ಒಂದು ಬೊಳ್ಳಿನ ಮಾಡಿಕೊಳ್ಳೋಕು ನೋಡಿ. ಇದರ ನಾರು ತೆಗೆದ ಮೇಲೆ ಕೂಡ ಹಿಂಗೆ ಆಯ್ತು ನೋಡಿ. ಎಲ್ಲ ಕೂಡ ಹಿಂಗೆ ಮಾಡಿಸಿಕೊಳಮ್ಮ. ಸುರುಗೆ ನಾವು ಬಾಡಿಸಿದ ಬಾಳೆಲೆನ ಕ್ಲೀನ್ ಮಾಡಿ ತಗೊಂಡೋಳೆ. ಇನ್ನು ಇದರ ಹಿಂಗೆ ರೌಂಡಿಗೆ ಸುತ್ತಿಕೊಂಡು ಬಂದರೆ ಆಯ್ತು ನೋಡಿ. ಒಳಗೆದ ಕೊಡಿ ಮತ್ತು ಹೊರಗೆದ ಕೊಡಿ ಒಂದೇ ಲೆಕ್ಕ ಹಿಂಗೆ ಬಂದರೆ ಆಯ್ತು.
ಬೇಕಾದ್ರೆ ಇಲ್ಲೊಂದು ಕಡ್ಡಿ ಹಾಕಿ ಕಣಕ್ಕೆ ನಾ ಇಲ್ಲೊಂದು ಚಿಂಕ್ರ ಕಡ್ಡಿನ ಹಾಕಿಕೊಂಡೋಳೆ. ಇಲ್ಲಿ ಹಿಂಗೆ ಮಾಡಿ ಹಿಂಗೆ ಕುತ್ತಿಕೊಳಕು. ಹಿಂಗೆ ಕೆಳಗಿನ ಪುಡಿಯಲ್ಲಿ ಈ ಬೊಳ್ಳಿಲಿ ಕಟ್ಟಿರೆ ಆಯ್ತು. ಹಿಂಗೆ ನಾವು ಬಾಳೆ ಬೊಳ್ಳಿ ಮಾಡಿಸಿದಲ್ಲ ಅದರಲ್ಲಿ ಹಿಂಗೆ ಟೈಟ್ ಕಟ್ಟಿರೆ ಆಯ್ತು. ಟೈಟ್ ಕಟ್ಟಿ ಇಲ್ಲೊಂದು ಅರ್ಕಟ್ಟು ಹಿಂಗೆ ಗಟ್ಟಿಗೆ ಒಂದು ಅರ್ಕಟ್ಟು ಹಾಕಿರೆ ಆಯ್ತು. ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯ್ತು. ಗೊತ್ತಾತಲ್ಲ ನಿಮಗೆ? ಇಲ್ಲಿ ಒಂದು ಅರ್ಕಟ್ಟು ಹಾಕಿ ಈ ರೀತಿ ಮಾಡಿಕೊಂಡಳೆ. ಇನ್ನು ಎಲ್ಲ ಸಹ ಹಿಂಗೇನೆ ಮಾಡಿಕೊಂಡ್ರೆ ಆಯ್ತು. ಇಲ್ಲಿ ನೋಡಿ ಬಾಳೆ ಎಲೆಯಿಂದ ಕೊಟ್ಟಿಗೆ ಮಾಡಿಕೆ ಈ ರೀತಿ ಕಟ್ಟಿಕೊಂಡವಳೆ. ಹಿಂಗೆಲ್ಲ ಕಟ್ಟಿಯಾದ ಮೇಲೆ ಇದರೊಳಗೊಂದು ಸೆಡೆನ ಹಾಕಿ ಇಂಥೊಂದು ಸೆಡೆನ ಹಾಕಿ ಹಿಂಗೆಲ್ಲ ಹಾಕಿ ಮಾಡಿಕೊಂಡ್ರೆ ಆಯ್ತು. ನಮ್ಮ ಕೈ ನುಗ್ಗಿರೆ ಕೈ ಹಾಕಕ್ಕೆ ಥರ ಹಿಂಗೆ ಹಾಕಿ ಈ ಥರ ಮೇಲೆ ಹಾಕಿ ರೌಂಡಿಗೆ ತಂದರೆ ಆಯ್ತು. ಹಿಂಗೆ ಮಾಡಿಕೊಂಡ್ರೆ ಆಯ್ತು. ಇದ್ದರೆ ಒಮ್ಮೆ ಎಲ್ಲ ಹಿಂಗೆ ಒಮ್ಮೆ ಕುಡುಕಿ ಕಣಕ್ಕು ಮಾಡಿದ ಮೂಡೆನೆಲ್ಲ ಒಮ್ಮೆ ಹಿಂಗೆ ಕುಡುಕಿಕೊಂಡರೆ ಆಯ್ತು. ಇನ್ನು ನಾವು ಇದಕ್ಕೆ ಬಂಧನ ಹಾಕಿ ಕಣಮ್ಮ. ಈಗ ನಾವು ಬಂದ ಕಡ್ದಿಸಿ ಸುಮಾರು 9 ಗಂಟೆ ಅಷ್ಟು ಹೊತ್ತು ಹಾಕಿ ಬಂದ ಹೆಂಗೆ ಔಟ್ ಅಂತ ನೋಡಮ್ಮ. ಬಂದ ಲಾಯ್ಕಿ ಉಬ್ಬಿ ಬಂದಿಟ್ಟು ನೋಡಿ. ನೋಡಿ ಎಷ್ಟು ಲಾಯ್ಕಿ ಬಂದಿಟ್ಟು ನೋಡಿ. ಇದರ ಇನ್ನು ನಾವು ಮೂಡೆ ಮಾಡಿಕೊಳಮ್ಮ. ನಾ ಇಲ್ಲಿ ಉಪ್ಪು ಹಾಕಿಸಿವಳೆ, ಹಾಗಾಗಿ ಬಂದನ ನಾ ಕಳ್ಳಿಸಿಕೂ ಹೋದ್ಲೆ ಮೇಲೆ ಮೇಲೆ ತೆಗೆದು ಹಾಕಿನೆ. ಕೆಲವು ಹೇಳುವೆ ಹಾಗೆ ಮಾಡಿದರೆ ಕೆಳಗೆ ನೀರು ನಿಂತಿದ್ದದೆ ಮೇಲೆ ಬಂದ ನಿಂತಿದ್ದೆ ಅಂತ. ಇಲ್ಲ, ಎಲ್ಲ ಕೂಡ ಲಾಯ್ಕಿ ಬೆರೆತು ಒಂದೇ ಸಮಾನಾಗಿ ನಿಂತಿದ್ದದೆ. ನಾನು ನಿಮಗೆ ಬೇಕಾದ್ರೆ ನಿಮಗೆ ತೋರಿಸಿನೆ ಕೂಡ. ಈಗ ಇಲ್ಲಿ ನಾವೊಂದು ಇಡ್ಲಿ ಮಡಿಕೆಯಲ್ಲಿ ನೀರು ಕೂಡ ಕಾಯಕ್ಕಿಸಿವಳೆ. ಈಗ ನೀರು ಲಾಯ್ಕಿ ಕೊದ್ದಿತ್ತ ಉಟ್ಟು ನಾವು ಇದಕ್ಕಿನ್ನು ಮಾಡಿದ ಮೂಡೆನೆಲ್ಲ ಇಸಿಕಣಮ್ಮ. ಈ ಬಂದನೆ ಈಗ ನಾವು ಒಂದು ಪಾಟೆಗೆ ಹೊಯ್ಕಣೆ. ಹಾಗೆ ಪಾಟೆಗಲಿಕ್ಕೆ ಹಾಕಿ ಹೊಯ್ದರೆ ಸುಲಭ ಅದೇ. ಸೆಡೆಯಲ್ಲಿ ಆದರೆ ತುಂಬ ಹೊಯ್ಕೊಳ್ಬೇಕಲ್ಲ, ಹಂಗೆ ಪಾಟೆಗಾದ್ರೆ ನಮಗೆ ಬೇಗ ಬೇಗ ಹೊಯ್ಕೊಂಬಕ್ಕದೆ. ಬಂದ ನೋಡಿ ಎಷ್ಟು ಲಾಯ್ಕಿ ಬಂದ್ಬಿಟ್ಟು ನೋಡಿ. ಇಲ್ಲಿ ಮಾಡಿಕೊಂಡ ಬಾಳೆಲ್ಲ ಕೊಟ್ಟೆನ ಈ ಒಂದು ಲೋಟದೊಳಗೆ ಇಸೋಳೆ. ಈ ಕೊಟ್ಟೆನೆಲ್ಲ ಇಡ್ಲಿ ಮಡಿಕೆ ಒಳಗೆ ಇಸಿಕೊಂಡು ಕೂಡ ಹೊಯ್ಯೋದು ನನಗೆ ಹಿಂಗೆ ಸುಲಭ ಅದೇ. ನಾನು ಹಿಂಗೇನೆ ಮಾಡೋದು. ಬಂದನ ಇದರಿಂದ ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕಣಕ್ಕೆ ತೊಂದರೆ ಇಲ್ಲ. ಇಲ್ಲಿ ನೋಡಿ ನಾನು ಸುಮಾರು ಬಂದ ತೆಗ್ದೆ. ಈಗ ನೋಡಿ ನೀರು ಮತ್ತೆ ಬಂದ ಬೇರೆ ಬೇರೆ ನಿಂತದೆ ಅಂತ ಹೇಳೋಕೆ ಇಲ್ಲಿ ನೋಡಿ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ. ಇಲ್ಲಿ ನೋಡಿ ಕಂಡದೆಲ್ಲ ಇದರ ನೋಡಿ ಅಡಿ ಕೂಡ ನೋಡಿ ಎಲ್ಲ ಬಂದ. ಮತ್ತೆ ನಾವು ಕಲಸಕ್ಕಾಗಲ್ಲ, ಬಂದನ ಲಾಕಿ ಕಲಸಿರೆ ಲಾಕಿ ಅದು ಸೆಟ್ ಆಗಿ ನಿಂತದೆ. ಅಂದ್ರೆ ಲಾಕಿ ಕಲಸಿ ಹೋಗೋದಿದ್ರೆ ನೀರು ಬೇರೆ ಬಂದ ಬೇರೆ ನಿಲ್ಲುವ ಚಾನ್ಸಸ್ ಇದ್ದದೆ ಅಂತ ಅದೇ ನಂಗೆ ಮಾತ್ರ. ಇಲ್ಲಿ ನಾವು ಗ್ಲಾಸ್ಲಿ ಮಾಡಿದ ಮೂಡೆನೆಲ್ಲ ಇಸ್ತವಳೆ. ಅಂದ್ರೆ ಗ್ಲಾಸ್ಲಿ ಹಾಕಿ ಹಿಂಗೆ ಎತ್ತಿ ಸುಕ್ಕನೆ ಇಲ್ಲಿ ಯಾರು ಬುಟ್ಟಾರೆ ಅಂತ ಎಲ್ಲ ಹಿಂಗೆ ಮಡಿಕೆಗೆ ಸೇ ಮಾಡುದು. ಇಲ್ಲಿ ಯಾರು ಹಿಂಗೆ ಬುಟ್ಟಾರೆ ಅಂತ ಈಗ ನೋಡಿ ನಾ ಇದರಲ್ಲಿ ಹಿಂಗೆ ಇಸಿಕೊಂಡೆ. ಮಾಡಿದ ಮೂಡೆನ ಖಾಲಿ ಮೂಡೆನಲ್ಲಿ ಇಸಿಕೊಂಡವಳೆ. ಇಲ್ಲಿ ನಾವು ಕೊಟ್ಟೆಗೆ ತುಂಬಾ ಹಾಕುದು ಬೇಡ, ಮುಕ್ಕಾಲು ಅಂಶ ಹಾಕಿದ್ರೆ ಸಾಕು. ಇದರ ಸುಮಾರು ನಾವು 1 ಗಂಟೆ ಒಲೆಯಲ್ಲಿ ಬೇಯಿಸಬೇಕು. ಇಲ್ಲಿ ನೋಡಿ ಮೂಡೆನೆಲ್ಲ ಹಿಂಗೆ ಇಸಿಕೊಂಡಳೆ. ಇನ್ನು ನಾ ಇದಕ್ಕೆ ಮುಚ್ಚಳ ಹಾಕಿ ಒಂದು ಗಂಟೆ ಬೇಯಿಸ್ಕಣೆ. ನಾ ಕೊಟ್ಟಿಗೆನ ಸ್ಟವ್ ಮೇಲೆ ಇಸಿ ಸುಮಾರು ಮುಕ್ಕಾಲು ಗಂಟೆ ಆಯ್ತು. ಬೆಂದುಟ್ಟು ಅಂತ ನೋಡಿಕೊಣಮ್ಮ. ಲಾಯ್ಕಿ ಬಂದುಟ್ಟು ಮಾತ್ರ ಒಂದು ಕಡ್ಡಿನ ತಗೊಂಡು ಇಂಥೊಂದು ಉದ್ದದ ಕಡ್ಡಿನ ತಗೊಂಡು ಹಾಕಿ ನೋಡ್ನೆ. ಬೆಂದುಟ್ಟು ಕಡ್ಡಿಗೆ ನೋಡಿ ಅಂಟಿಕೊಂಡದ್ನೆ ನೋಡಿ. ಇಲ್ಲಿ ನೋಡಿ ಸ್ವಲ್ಪ ಬಂದ ಉಳಿದಿತ್ತು, ಅದರ ಈ ಲೋಟೆಗೆ ಹಾಕಿಸಿದ್ದೆ. ಎಷ್ಟಾಗಿ ಬಂದಿತ್ತು ನೋಡಿ, ಐಸ್ ಕ್ರೀಮ್ ಥರ ಆಗುತ್ತೆ ನೋಡಿ. ನೋಡಿ ನಮ್ಮ ಬಾಳೆ ಎಲೆ ಕೊಟ್ಟಿಗೆ ಕೂಡ ರೆಡಿ ಆಯ್ತು. ಎಷ್ಟು ಲಾಯ್ಕ್ ಆಗುತ್ತೆ ನೋಡಿ. ನಿಮಗೆ ನಾ ಈ ಕೊಟ್ಟಿಗೆನ ಬುಡ್ಸಿ ತೋರಿಸಿನೆ ಹೆಂಗೆ ಆಗುತ್ತೆ ಅಂತ ನೋಡಮ್ಮ. ಲಾಯ್ಕ್ ಹಿಂಗೆ ಎದ್ದು ಬಂದದ್ದು ನೋಡಿ. ಎಷ್ಟು ಲಾಯ್ಕ್ ಔಟ್ ಮೆತ್ತಂಗಾಗಿ ಬಾರಿ ಲಾಯ್ಕ್ ಔಟ್ ಮಾತ್ರ ನೋಡಿ. ನೀವಿಗೆ ಅಂದಾಜು ಯಾವುದು ನೋಡ್ಕಕ್ಕನೇ ಒಂದು ಅಂದಾಜು ಅದು ನೋಡಿ. ಎಷ್ಟು ಸಾಫ್ಟ್ ಔಟ್ ನೋಡಿ. ಕೇಕ್ ನನಗೆ ಆಗುಟ್ಟು. ಇದರ ಈಗ ತುಂಡು ಮಾಡಿಕೊಣಮ್ಮ. ನೋಡಿ ಹೆಂಗೆ ಆಗುಟ್ಟು ನೋಡಿ. ಇಲ್ಲಿ ನೋಡಿ ಕಟ್ ಮಾಡ್ಕೊಂಡು ನೋಡಿ ಸ್ಪಾಂಜ್ ನನಗೆ ಆಗುಟ್ಟು ನೋಡಿ.
ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತಾರೆ ಹೋಳಿಗೆ ಹಿಪ್ಪು. ಅಂದರೆ ಇದು ಕೃಷ್ಣಾಷ್ಟಮಿಗೆ ಮಾಡಿದ ಕಾರಣ ನಾನು ಇಲ್ಲಿ ಹೋಳಿಗೆ ಹಿಪ್ಪು ಮಾಡಿದ್ಲೆ. ಕಾಯಿ ಹಾಲು ಮತ್ತು ಬದನೆ ನುಗ್ಗೆ ಹಾಕಿದ ಸಾಂಬಾರು ಮಾಡ್ಯಾಳೆ. ನಾ ಈಕಿನ ಮೊದಲೇ ಸಾಂಬಾರ್ದು ರೆಸಿಪಿನ ಮಾಡಿ ಚಾನಲಿಗೆ ಹಾಕ್ಯಾಳೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನ ಹಾಕಿದ್ದೆ, ನೀವು ಚೆಕ್ ಮಾಡಿ. ಹಾಗೆಯೇ ಕಾಯಿ ಹಾಲದ್ದು ಕೂಡ ಚಾನಲಿಗೆ ಹಾಕಿದ್ದೆ, ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೆ, ಇದರ ಕೂಡ ಚೆಕ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.